ರಂಜಾನ್ ಇದು ಕೇವಲ ಉಪವಾಸ ಮಾಡುವ ತಿಂಗಳಲ್ಲ. ಇದು ತ್ಯಾಗ, ಭಕ್ತಿ, ಕರುಣೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಸೇವೆಯನ್ನು ಸಾರುವ ಪವಿತ್ರ ತಿಂಗಳು. ಹಸಿವು ಎಂದರೇನು ಅನ್ನೋದನ್ನು ಅರಿತು ಬೇರೆಯವರ ಹಸಿವನ್ನು ನೀಗಿಸುವ ನಿಜವಾದ ಹಬ್ಬವೇ ರಂಜಾನ್. ಇವತ್ತು ನಾವು ನಿಮಗೆ ನಮ್ಮ ಬೆಂಗಳೂರಿನ ರಿಚ್ಮಂಡ್ ರಸ್ತೆಯಲ್ಲಿರುವ ಮಸೀದಿಯಲ್ಲಿ ನಡೆಯುವ ಕಣ್ಣಿಗೆ ಕಟ್ಟುವಂತಹ ಒಂದು ಅದ್ಭುತ ಸೇವಾ ಕಾರ್ಯದ ಕಥೆಯನ್ನು ಹೇಳ್ತಾ ಇದ್ದೇವೆ. ರಂಜಾನ್ ತಿಂಗಳ ಈ ವಿಶೇಷ ರಾತ್ರಿಯನ್ನು ಶಬೆ ಖದ್ರ್ ಅಂತ ಅತ್ಯಂತ ಭಕ್ತಿಯಿಂದ ಆಚರಿಸಲಾಗ್ತದೆ. ಇದು ಎಷ್ಟು ವಿಶೇಷ ಅಂದರೆ ಇಡೀ ತಿಂಗಳು ಓದ್ತಾ ಇದ್ದ ಪವಿತ್ರ ಕುರಾನ್ ಪಠನ ಇದೇ ರಾತ್ರಿ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತದೆ. ರಾತ್ರಿ ಇಡೀ ನಿದ್ದೆಗೆಟ್ಟು ಪ್ರಾರ್ಥನೆಯಲ್ಲಿ ತೊಡಗಿರುವ ಭಕ್ತರಿಗೆ ಮುಂಜಾನೆಯ ಸೇರಿ ಅಂದರೆ ಉಪವಾಸ ಆರಂಭಿಸುವ ಮುನ್ನ ಮಾಡುವ ಭೋಜನ ಒಂದು ಅತ್ಯಮೂಲ್ಯವಾದ ಸಮಯ. ಈ ಸಮಯದಲ್ಲಿ ಅವರಿಗೆ ಪ್ರೀತಿಯಿಂದ ಊಟ ಬಡಿಸೋದು ದೇವರ ದೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾರ್ಯ. ಸಮಯ ಮುಂಜಾನೆ 3ರಿಂದ 4 ಗಂಟೆ. ರಿಚ್ಮಂಡ್ ರಸ್ತೆಯ ಮಸೀದಿಯ ಆವರಣದಲ್ಲಿ ಈಗ ಕೇವಲ 10-20 ಜನರಲ್ಲ, ಬದಲಾಗಿ ಸುಮಾರು 2000ಕ್ಕೂ ಹೆಚ್ಚು ಜನರು ಒಂದು ಕಡೆಗೆ ಸೇರಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸುವುದು ಆ ಪ್ರದೇಶದ ಉತ್ಸಾಹಿ ಯುವಕರ ಸಮಿತಿ. ಇವರ ಸೇವಾ ಮನೋಭಾವ ಎಷ್ಟಿದೆ ಅಂತಂದರೆ ಇಲ್ಲಿ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇರೋದಿಲ್ಲ, ಯಾವುದೇ ನಿರ್ಬಂಧಗಳಿರೋದಿಲ್ಲ. ಬರುವ ಎಲ್ಲ ಸಮುದಾಯದ ಜನರಿಗೂ ಅತ್ಯಂತ ಪ್ರೀತಿಯಿಂದ ರುಚಿಕರವಾದ ಆಹಾರವನ್ನು ಇಲ್ಲಿ ಉಚಿತವಾಗಿ ಬಡಿಸಲಾಗ್ತದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಮಹತ್ ಕಾರ್ಯ ಇವತ್ತೋ ನಿನ್ನೆಯಿಂದ ಪ್ರಾರಂಭ ಆಗಿದ್ದಲ್ಲ. ಇದು ಶುರುವಾಗಿದ್ದು ಬರೋಬ್ಬರಿ 1982ರಲ್ಲಿ. ಅವತ್ತು ಕೆಲವು ಜನರಿಂದ ಅತ್ಯಂತ ಸಣ್ಣ ಮಟ್ಟದಲ್ಲಿ ಆರಂಭವಾದ ಈ ಸೇವೆ ಇವತ್ತು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅವತ್ತು ಸಣ್ಣದಾಗಿ ಹಾಕಿದ ಬೀಜ ಇವತ್ತು ಸಾವಿರಾರು ಜನರಿಗೆ ನೆರಳು ಕೊಡ್ತಾ ಇದೆ. ಪ್ರತಿ ವರ್ಷ ಇಲ್ಲಿಗೆ ಬರುವ ಜನರ ಸಂಖ್ಯೆ, ಅನ್ನದಾನದ ಪ್ರಮಾಣ 2 ಅಚ್ಚರಿ ಎನ್ನುವಂತೆ ಹೆಚ್ಚಾಗ್ತಾನೇ ಇದೆ. ಯುವಕರ ಉತ್ಸಾಹ ಕೂಡ ಇಮ್ಮಡಿ ಆಗ್ತಾ ಇದೆ. ಉಪವಾಸ ಮಾಡುವ ಜನರಿಗೆ ತಮ್ಮ ಕೈಯಾರೆ ಆಹಾರವನ್ನು ಬಡಿಸೋದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇನ್ನೊಂದಿರೋದಿಲ್ಲ. ರಿಚ್ಮಂಡ್ ರಸ್ತೆಯ ಈ ಸೆಹರಿ ಕಾರ್ಯಕ್ರಮ ಕೇವಲ ಒಂದು ಊಟದ ವ್ಯವಸ್ಥೆಯಲ್ಲ, ಇದು ಮಾನವೀಯತೆಯ ನಿಜವಾದ ಆಚರಣೆ. ಹಸಿವು ಎಲ್ರಿಗೂ ಒಂದೇ, ಸೇವೆಗೆ ಯಾವುದೇ ಭಾಷೆ ಗಡಿ ಇಲ್ಲ ಅನ್ನೋದನ್ನು ಈ ಯುವಕರು ಸಾಬೀತು ಮಾಡಿದ್ದಾರೆ. ಇಂತಹ ನಿಸ್ವಾರ್ಥ ಸೇವೆ ಇನ್ನಷ್ಟು ಬೆಳೆಯಲಿ. ಇವರ ಈ ಸೇವಾ ಮನೋಭಾವ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ, ಎಲ್ಲರಿಗೂ ಒಳಿತಾಗಲಿ. ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಸುಮಾರು 1982ರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಇದು ನಮ್ಮದು 3rd ಜನರೇಷನ್. ಇದು 3rd ಜನರೇಷನ್. ನಮ್ಮದು 2nd ಜನರೇಷನ್. ಇನ್ನೊಬ್ಬರು ಸ್ವಲ್ಪ ಜನ ಇದ್ರು, ಅವರು ವಾಪಸ್ ಹೋಗ್ಬಿಟ್ಟಿದ್ದಾರೆ. ದೇವರ ಅವ್ರಿಗೂ ಮಫ್ರತ್ ಮಾಡಲಿ ಅಂತ ನಾವು ಕೇಳ್ಕೊಂಡು 1982ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೂ ನಾವು ಕಂಟಿನ್ಯೂ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ರಿಲಿಜನ್ ಅವರು ಬರ್ತಾರೆ. ಇಲ್ಲಿ ಮುಸ್ಲಿಮ್ಸು, ಹಿಂದೂ, ಕ್ರಿಶ್ಚಿಯನ್ಸು, ಆಲ್ ಕಮ್ಯುನಿಟೀಸ್ ಅವರು ಬಂದ್ಬಿಟ್ಟು ಇಲ್ಲಿ ಸೈರಿಯನ್ನ ನಮ್ಮ ಜೊತೆಯಲ್ಲಿ, ನಮ್ಮ ಮುಸ್ಲಿಮ್ಸ್ ಜೊತೆಯಲ್ಲಿ ಬಂದ್ಬಿಟ್ಟು ಸೈರಿ ಫಾಸ್ಟಿಂಗ್ ಮಾಡಿಕೊಂಡು ನಾವು ಯಾವ ಥರ ಫಾಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ, ಯಾವ ಥರ ನಾವು ಕ್ಲೋಸ್ ಮಾಡ್ತೀವಿ, ಅದನ್ನು ನಮ್ಮ ಸಿಟಿನಲ್ಲಿ ಇಫ್ತಿಯಾರಿ ಟೈಮ್ನಲ್ಲಿನೂ ತಾವು ಎಲ್ಲ ನೋಡಿರ್ಬೋದು. ನಮ್ಮ ಅರಬ್ ಲೈನು ರಿಚ್ಮಂಡ್ ರೋಡ್ನಲ್ಲಿರೋದು ಮುಸ್ಲಿಂ ಮಾಸ್ಕ್. ಅದರಲ್ಲಿ ನಾವು ಸುಮಾರು ಈ ಥರ ಪ್ರೋಗ್ರಾಮ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಅರಬ್ ಲೈನ್ ನೌಜವಾನ್ ಕಮಿಟಿದಿಂದ ಯೂತ್ಸ್ ಆಫ್ ಅರಬ್ ಲೈನ್ ರಿಚ್ಮಂಡ್ ಟೌನು ಆರ್ಗನೈಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರೂ ಬರಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ.